ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೇತನ ವ್ಲಾಗ್ಸ್. ಗೈಸ್, ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ಮಂಡೇ, ಇವತ್ತಿನ ಜಾತ್ರೆ ಸ್ಟಾರ್ಟ್ ಆಗ್ತಿದೆ ನಮ್ಮೂರಲ್ಲಿ. ಆ್ಯಂಡ್ ನಾನು ಇವಾಗ ಸ್ವಲ್ಪ ಹೇರ್ ಕೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಫ್ಲಾಕ್ಸಿಸ್ ಜೆಲ್ ಮಾಡಿಟ್ಟಿದ್ದೀನಿ. ಇದು ಬಿಸಿ ಇದೆ, ಇನ್ನು ಸ್ವಲ್ಪ ತಣ್ಣ ಆಗಬೇಕು. ಆ್ಯಂಡ್ ಅದಕ್ಕೆ ಪ್ಯೂರ್ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊಂಡು ಹಾಕೊಬೇಕು. ಆ್ಯಂಡ್ ಮನೆ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ನಮ್ಮ ಮಮ್ಮಿ ಇನ್ನೂ ಹೊರಗಡೆ ಕ್ಲೀನ್ ಮಾಡ್ತಿದ್ದಾರೆ. ನಾನು ಇವಾಗ ಫ್ಲಾಕ್ಸಿಸ್ ಜೆಲ್ನ ಅಪ್ಲೈ ಮಾಡಿಕೊಂಡು ತಲೆಗೆ ಹೇರ್ ಕೇರ್ ಮಾಡಬೇಕು. ಆ್ಯಂಡ್ ಡ್ಯಾಡಿ ಬೆಳಗ್ಗೆ ಹೋಗಿ ಇಲ್ಲಿ ಸ್ವಲ್ಪ ಹೂವು ಎಲ್ಲ ತೊಗೊಂಬಂದಿದ್ದಾರೆ ದೀಪಾಗೆ ಅಂತ. ಆ್ಯಂಡ್ ಇಲ್ಲೂ ಅಷ್ಟೆ ಎಷ್ಟೊಂದು ಹೂವು, ವಾಟರ್ ಬಾಟಲ್ಸ್ ಎಲ್ಲ ಆಲ್ಮೋಸ್ಟ್ ತಂದಿದ್ದಾರೆ. ವರ್ಷನೂ ಅಷ್ಟೇ ಬೆಳಗ್ಗೆ ಮಾರ್ಕೆಟ್ಗೆ ಹೋದ್ಲು. ಅವಳು ಸ್ವಲ್ಪ ಹೂವು ಮತ್ತು ಇನ್ನೂ ಐಟಮ್ಸ್ ಎಲ್ಲ ತೊಗೊಂಬರಕ್ಕೆ ಹೋಗಿದ್ದಾಳೆ. ಆ್ಯಂಡ್ ನಮ್ಮ ಅಜ್ಜಿ ಇಲ್ಲಿ ದೇವ್ರ ಮನೆ ಕ್ಲೀನ್ ಮಾಡ್ತಿದ್ದಾರೆ. ಇವಾಗ ತುಂಬ ಕೆಲಸ ಇದೆ. ಆ್ಯಂಡ್ ಗೆಸ್ಟ್ ಎಲ್ಲ ನಾಳೆ ಬರ್ತಾರೆ. ನಾಳೆ ಮಧ್ಯಾಹ್ನ ಅಥವಾ ನೈಟ್ ಸಾಯಂಕಾಲ ಹಾಗೆ ಬರ್ತಾರೆ. ಆ್ಯಂಡ್ ವೆಡ್ನೆಸ್ಡೇ ಜಾತ್ರೆ, ಮೇನ್ ಜಾತ್ರೆ ಆಗೋದು. ಗೈಸ್, ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ. ಗೈಸ್, ನಾನು ಇವಾಗ ತಾನೇ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದೆ. ಆ್ಯಂಡ್ ವರ್ಷನೂ ಇವಾಗಲೇ ಬಂದಿದ್ದು. ಬೆಳಗ್ಗೆ ಹೋಗಿ ಅವಳು ಈಗ 4:10 ಈಗ ಬಂದಿದ್ದಾಳೆ ಮನೆಗೆ. ಆ್ಯಂಡ್ ಏನೇನು ಬಂದಿದ್ದಾರೆ ಅಂದರೆ ಮಲ್ಲಿಗೆ ಹೂವು ಆ್ಯಂಡ್ ಸ್ವಲ್ಪ ವೆಜಿಟೇಬಲ್ಸ್. ಇದರಿಂದ ಇದು ವೆಜಿಟೇಬಲ್ಸು, ಹೂವು ಇನ್ನೂ ತೊಗೊಂಬಂದವಳು. ಮತ್ತು ಅವಳು ಮೇನ್ ಹೋಗಿದ್ದು ಏನು ಗೊತ್ತಾ, ಶಾಪಿಂಗ್ ಅಂತಲ್ಲ, ಏನಿಲ್ಲ, ಇದು ಅಲ್ಲಿ ಹೋದ್ಮೇಲೆ ಐಡಿಯಾ ಬಂದಿದ್ದು ನಂಗೆ. ಆಯ್ತಾ, ಈ ಡಾಬ್ ತೊಗೊಂಬರಕ್ಕೆ ಇದೇನು ಕೊಡು. ಆ್ಯಕ್ಚುಲಿ ಇದೊಂದು ತಗೊಂಡಿದ್ದೆ, ನಮ್ಮ ಚೇತು ಅಂದ್ಬಿಟ್ಟು ಒಂದು ಎತ್ಕೊಂಡ್ಬಂದಿದ್ದೆ. ಇದು ಅದು ಅವ್ರ ಸಾರಿಗೆ ಮಚ್ಚಾಗ್ತಾ ಇತ್ತು, ಇದು ನನ್ನ ಸಾರಿಗೆ ಮಚ್ಚಾಗಲಿ ಅಂತಿತ್ತು. ಈ ಡಾಬ್ನ ತೊಗೊಂಬರೋಕ್ಕೆ ಅವಳು ಹೋಗಿತ್ತು. ಸುಮ್ಮನೆ ನಮ್ಮ ಹತ್ರ ಅಮ್ಮ ಹೂವು ತೊಗೊಂಡ್ಬಿಡ್ತೀನಮ್ಮ ಹಂಗಮ್ಮ ಹಿಂಗಮ್ಮ ಬೆಳಗ್ಗೆ ಹೋಗಿದ್ದು ಇವಾಗ ಬಂದವಳೆ. ಇದು ಫಸ್ಟೇ ತಗೊಂಡಿದ್ದೆ, ಅಲ್ಲಿ ಹೋದ್ಮೇಲೆ ತಗೊಬೇಕು ಅನ್ಸಿದ್ದು ನಂಗೆ ಇದನ್ನು. ಆಯ್ತಾ, ಇವಾಗ ಬೆಳಗ್ಗೆ ಹೋಗಿ ಇವಾಗ ಬಂದವಳೆ. ಬಸ್ಸಿಗೆ ಏನು ಮಾಡೋದು. ಆ್ಯಂಡ್ ಮಮ್ಮಿ ಅವರು ಇಲ್ಲಿ ತಂಬಿಟ್ಟು ಮಾಡ್ತಿದ್ದಾರೆ. ಹೋಗ್ತಿದ್ದೀರಮ್ಮ ಪಾಕ ತೆಗಿತವ್ರೆ. ಆ್ಯಂಡ್ ಇಲ್ಲಿ ಅಕ್ಕಿ ಹಸಿಟ್ಟಿದೆ, ಅದು ಮಾಡ್ಬೇಕಾದ್ರೆ ತೋರಿಸ್ತೀನಿ. ಏನೇ ಯಾವುದು ಟೊಮೆಟೊ ತೋರಿಸು. ಯಪ್ಪ ಮಮ್ಮಿ, ಇವ್ನ ಮನೆ ಗಲೀಜು ಮಾಡ್ತವನ್ ಮಮ್ಮಿ. ಸಿಂಬಾ ಏಯ್, ಅಲ್ಲಿ ಟೊಮೆಟೊ ಫುಲ್ ಕವರಿಂದ ಬಿದೋಗ್ಬಿಟ್ಟೈತೆ. ಎತ್ಕೊಂಡು ಕಳ್ಳ ಟೊಮೆಟೊ ತಿಂದವನು. ಅವನು ಟೊಮೆಟೋನ ಫೇವ್ರೇಟ್. ಆದರೆ ಅವ್ನು ಟೊಮೆಟೋಗೆ ತಿಂದರೆ ವಾಮಿಟ್ ಮಾಡ್ತಾನೆ. ನಂಗೆ ಸ್ತಂಬಿಟ್ ಮಾಡಬೇಕಾಯ್ತು ತೋರಿಸ್ತೀನಿ. ಆ್ಯಂಡ್ ಇವಾಗ ನಾನು ದೇವ್ರ ಮನೆ ಆ್ಯಕ್ಚುಲಿ ಕ್ಲೀನ್ ಆಗಿದೆ, ನಾನು ಪೂಜೆ ಮಾಡಬೇಕು. ಎಲ್ಲ ಆಗಿದೆ. ಇವಾಗ ಹೂವು ಇಟ್ಟು ಪೂಜೆ ಮಾಡಬೇಕು. ನಮ್ಮ ಮಮ್ಮಿ ಅದು ಪಾಕ ತೆಗಿಬೇಕಾದ್ರೆ ಮಾಡಿರೋವಂಥ ಪೂಜೆ, ಅಂದರೆ ಅದಕ್ಕೆ ಪೂಜೆ ಮಾಡಬೇಕಲ್ಲ, ಅದಕ್ಕೆ ಮಾಡಿದ್ದಾರೆ. ಇವಾಗ ನಾನು ಇವಾಗ ಇಟ್ಟು ಪೂಜೆ ಮಾಡಬೇಕು. ತುಂಬ ಕೆಲಸ ಇದೆ. ಬನ್ನಿ ಗೈಸ್, ಜಸ್ಟ್ ಕೇಮ್ ಇವಾಗ ಜಿಮ್ಗೆ ಹೋಗಿ ಬಂದೆ. ನಮ್ಮ ಮಮ್ಮಿ ಜಿಮ್ಗೆ ಹೋಗ್ಬೇಡ ಅಂತ ಹೇಳಿದ್ರು, ಆದರೂ ನನ್ನ ಮನಸ್ಸು ತಡ್ತಿಲ್ಲ, ಅದಕ್ಕೆ ಹೋಗಿ ಬಂದು. ಅಷ್ಟರಲ್ಲಿ ಮಮ್ಮಿ ದೀಪ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ನಮ್ಮ ಅಜ್ಜಿಗೆ ಬ್ಲಾಗ್ಸ್ ಮಾಡೋದು ಗೊತ್ತಿಲ್ಲ, ಅವಳು ಒಬ್ಬಳೇ ಮಾತಾಡ್ತಾರೆ ಅಂತ. ಅಯ್ಯೋ, ನಮ್ಮ ಅಜ್ಜಿ ಯಾವಾಗಲೂ ಹಂಗೆ ಹೇಳ್ತಾರೆ, ಒಬ್ಬೊಬ್ಬಳೇ ಮಾತಾಡ್ತಾ ಇರ್ತೀಯಾ ಅಂತ. ಇವಾಗ ಬೇಗ ಹೋಗಿ ಗೈಸ್, ನಾನು ರೆಡಿ ಆಗಿಬಿಟ್ಟು ದೀಪ ಎತ್ಕೊಂಡು ಹೋಗ್ಬೇಕು. ಆ್ಯಂಡ್ ಇವಾಗ ಏನೋ ಬುಧವಾರ ಗ್ರ್ಯಾಂಡಾಗಿ ಜಾತ್ರೆ ಮಾಡೋದು. ನಾನು ದೀಪ ಆರ್ಡ್ರ್ ಮಾಡಿದ್ದೀವಿ. ಇವಾಗ ಸಿಂಪಲ್ಲಾಗಿ ಮಮ್ಮಿನೇ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಇವಾಗ ಹೋಗಿ ಬೇಗ ನಾನು ರೆಡಿ ಆಗಬೇಕು. ರೆಡಿಯಾಗಿ ದೀಪ ಎತ್ಕೊಂಡು ಹೋಗಿ ನನಗೆ ಯಾವ ಡ್ರೆಸ್ ಹಾಕೋಣೋದು ಅಂತಲೇ ತಲೆ ಕೆಟ್ಟಿತ್ತು. ಗೈಸ್, ಐ ಗಾಟ್ ರೆಡಿ ಲೈಕ್ ದಿಸ್. ಸಿಂಪಲ್ಲಾಗಿ ಬೇಗ ರೆಡಿ ಆಗಿಬಿಟ್ಟೆ, ಕ್ವಿಕ್ ಆಗಿ ಹಿಂಗೆ ಅಂತ ಅಂದ ತಕ್ಷಣ. ಇವಾಗ ಅಲ್ಲಿಂದ ದೀಪ ಎಲ್ಲ ತೊಗೊಂಬರ್ತಿದ್ದಾರೆ. ಸೊ ಬೇಗ ನಾನು ಓಡಬೇಕು. ವರ್ಷಗೆ ನನ್ನಿಂದ ಮುಂಚೆ, ನಾನು ಜಿಮ್ಗೆ ಹೋಗಿ ಬರೋಕ್ಕಿಂತ ಮುಂಚೆಯಿಂದ ರೆಡಿ ಆಗ್ತೋಳೆ, ಇನ್ನೂ ರೆಡಿ ಆಗಿಲ್ಲ. ನಾನು ಜಿಮ್ ಮುಗಿಸ್ಕೊಂಡು ಬಂದು ಬೇಗ ರೆಡಿ ಆಗಿಲ್ಲ. ತುಂಬ ಮಾಡ್ಕೊ ಆದರೆ ಅದೆಲ್ಲ ಓಡಿಸ್ತಿದ್ರೆ. ಸೊ ಬೇಗ ಹೋಗಬೇಕು. ಆ್ಯಕ್ಚುಲಿ ಏರ್ ಸ್ಟೆಪ್ಸ್ ಬೇರೆ ಏನಾದ್ರು ಮಾಡ್ಕೊಂಡು ಅಂದ್ಕೊಂಡೆ, ಬಟ್ ಟೈಮ್ ಇಲ್ಲದ ಕಾರಣ ಸುಮ್ಮನೆ ಕ್ಲಿಪ್ ಹಾಕಿ ಬಿಟ್ಬಿಟ್ಟಿದ್ದೀನಿ. ನನಗೂ ಏನೂ ಹಾಕ್ಕೊಂಡಿಲ್ಲ ನೆಕ್ಗೂ.
ಚೈನ್ ಇದೆಯಲ್ಲ ಸುಮ್ಮನೆ ಸಾಕು ಅಂತ. ಆ್ಯಂಡ್ ಇಯರಿಂಗ್ಸ್ ಮಾತ್ರ ಗೋಲ್ಡ್ ಇಯರಿಂಗ್ಸ್ ಇಟ್ಕೊಂಡು ಗೈಸ್ ಇದನ್ನ ಮನೆ ದೇವ್ರಿಗೆ ಇಲ್ಲೇ ಮನೆಯಲ್ಲೇ ಬೆಳಗ್ಬೇಕಂತೆ. ಸೊ ಈಚೆ ಹೋಗಿ ಇದನ್ನು ಬೆಳಗ್ಕೊಂಬರೋಣ. ಈ ವಿಡಿಯೋಗ್ರಾಫರ್ ಇವಾಗ ನಮ್ಮ ಮೋನಿಶ್. ತಗೋ ಬಾ. ದೂರನೇ ನಿಂತ್ಕೋ. ಮಮ್ಮಿ ಯಾವ ಸೈಡು ನಿಂತ್ಕೋಬೇಕು? ಹಿಂಗೇನಾ? ನೋಡಿ ಗೈಸ್, ನೋಡಿ ಸಾಕು, ಆಫ್ ಮಾಡು. ಗೈಸ್ ವರ್ಷ ಹಿಂಗೆ ನಮ್ಮ ಅಜ್ಜಿ ಇವೆರಡು ಹೆಣ್ದೇವ್ರಿಗಂತ ತಂಬಿಟ್ಟು ಮಾಡಿರೋದು. ಆ್ಯಂಡ್ ಇದು ಬೆಲ್ಲದ ಅಚ್ಚು ಗಂಡದೇವ್ರಿಗೆ ಅಂತೆ. ಬೆಲ್ಲ ತೋರ್ಸೋಕೆ ಇಟ್ಕೊತೀನಿ ಕ್ಯಾಮ್ರಾ. ಹಾಂ ಅವೆರಡು ತಂಬಿಟ್ಟಲ್ಲ ಹೆಣ್ದೇವ್ರಿಗ, ಬೆಲ್ಲದಚ್ಚು ಗಂಡದೇವ್ರಿಗ. ಇವೆಲ್ಲ ಇಲ್ಲ ಬೆಲ್ಲ, ಅದು ಒಂದೇ ತಂಬಿಟ್ಟು. ಅದೊಂದೇ ಹೆಣ್ದೇವ್ರಿಗ ಕೊಡಿಲ್ಲ ಅಲ್ಲೆಲ್ಲ. ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಆ್ಯಂಡ್ ಇವಾಗ 9:30 ಆಗಿರ್ಬೋದು. 3 ದೇವ್ರಿಗೂ ದೀಪ ಎಲ್ಲ ಬೆಳಗಿ ಆ್ಯಂಡ್ ಮನೆಗೆ ಬಂದು ಫುಲ್ ಟೈರ್ಡ್ ಆಗಿಬಿಟ್ಟಿದೆ. ಆ್ಯಂಡ್ ತುಂಬ ಹೊತ್ತು ವೆಯ್ಟ್ ಮಾಡಿಸಿ ಮೂವ್ ಮಾಡ್ತಿದ್ವಿ. ಸೊ ಅದಕ್ಕೆ ಫುಲ್ ಕಾಲು ನೋಡ್ತಿದೆ. ಆ್ಯಂಡ್ ವರ್ಕೌಟ್ ಬೇರೆ ಮಾಡಿದ್ನಲ್ಲ, ಫುಲ್ ಟೈರ್ಡ್ ಫೀಲ್. ಇವಾಗ ಹೋಗಿ ಮಲ್ಕೊಂಡ್ರೆ ಸಾಕು ಅನಿಸುತ್ತೆ. ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಬೇಕು. ಆ್ಯಂಡ್ ಗೈಸ್, ಇಫ್ ಯು ಲೈಕ್ ದಿಸ್ ಬ್ಲಾಗ್, ಮೇಕ್ ಶೋರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೀಟ್ ಯು ಅನದರ್ ಇಂಟ್ರೆಸ್ಟಿಂಗ್ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.